ಹಾಯ್ ಹಲೋ ನಮಸ್ಕಾರ. ನನ್ನ ಇವತ್ತಿನ ದಿನ ಒಂದು ಗ್ಲಾಸ್ ಲೆಮನ್ ವಾಟರಿಂದ ಸ್ಟಾರ್ಟ್ ಆಯಿತು. ಒಂದು ಗ್ಲಾಸ್ ಲೆಮನ್ ವಾಟರ್ ಕುಡಿದು ನಾನು ನೆಕ್ಸ್ಟ್ ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ. ಪ್ಲೈನ್ ಕಿಸ್ ಕೊಡು. ನನ್ನ ಮಗನಿಗೂ ಒಂದು ಗ್ಲಾಸ್ ನಾರ್ಮಲ್ ವಾಟರ್ ಕೊಟ್ಟು ಬೆಳಗಿನ ತಿಂಡಿನ ನಾನು ಪಲಾವ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಎಲ್ಲನೂ ಹಾಕಿ ನಾನು ಪಲಾವ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಒಂದು ಸ್ಟವ್ ಮೇಲೆ ನಾನು ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಈ ಕುಕ್ಕರು ತರಕಾರಿನೇ ಜಾಸ್ತಿ ಆಯಿತು, ಸಾಲಲಿಲ್ಲ. ಅದಕ್ಕೆ ನಾನು ಬೇರೆ ಕುಕ್ಕರಿಗೆ ಹಾಕಿಡ್ದೆ. ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲನೂ ವಾಶಿಗೆ ಹಾಕಿ ನನ್ನ ಮಗನ ಹತ್ರ ಸ್ವಲ್ಪ ಹೊತ್ತು ಹಂಗೆ ಮಾತಾಡಿಕೊಂಡು ಅಷ್ಟರೊಳಗಡೆ ಪಲಾವ್ ಪ್ರಿಪೇರ್ ಆಯಿತು. ಆಮೇಲೆ ನನ್ನ ಮಗನಿಗೆ ಸ್ವಲ್ಪ ತಿಂಡಿ ತಿನ್ನಿಸಿ ಅವ್ರ ಅಪ್ಪಗೆ ತಿಂಡಿ ಹಾಕ್ಕೊಟ್ಟು ಸೌತೆಕಾಯಿ ಅವ್ರ ಅಪ್ಪಗೆ ಕೊಡೋಗು ಅಂತ ಕಳಿಸಿದ್ದೆ. ಆಮೇಲೆ ನಾನು ತಿಂಡಿ ಹಾಕ್ಕೊಬಂದು ತಿಂತ ಕೂತಿದ್ದು. ಸ್ವಲ್ಪ ಹಣ್ಣಿತ್ತು ಅಂತ ವಾಶ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಲೇಟ್ ಆಯಿತು ಅಂತ ಹೊರಟ್ರು ಅವರು. ನನ್ನ ಮಗ ಅಂತೂ ಬರೋದೇ ಇಲ್ಲ, ಅವ್ರ ಅಪ್ಪನ ಹತ್ರನೇ ಹೋಗ್ತಾನೆ. ಆಮೇಲೆ ಅವನಿಗೆ ಸಮಾಧಾನ ಮಾಡಿಕೊಂಡು ಕಿಟಕಿ ಹತ್ರ ನಿಲ್ಲಿಸಿದ್ದೆ. ಆಮೇಲೆ ನಾನು ಸ್ವಲ್ಪ ತಲೆಗೆ ಆಯಿಲ್ನ ಹಚ್ಕೊಂಡು ನನ್ನ ಮಗನಿಗೆ ಸ್ನಾನ ಮಾಡಿಸಿ ಅವನನ್ನು ಸ್ವಲ್ಪ ಹೊತ್ತು ಮಲಗಿಸ್ದೆ. ಆಮೇಲೆ ನಾನು ಸ್ವಲ್ಪ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೂವನ್ನ ವಾಶ್ ಮಾಡ್ತಾಯಿದ್ದೀನಿ. ದೇವರಿಗೆ ದೀಪ ಹಚ್ಚಿ ಅಷ್ಟರೊಳಗಡೆ ಮಧ್ಯಾಹ್ನ ಆಯಿತು. ನಮ್ಮ ಮನೆಯವರು ಊಟಕ್ಕೆ ಬರೋ ಟೈಮ್ ಆಯಿತು. ಆಮೇಲೆ ಊಟಕ್ಕೆ ಬಂದರು. ಅವರಿಗೆ ಊಟ ಕೊಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಮಾಡಿದ್ದೆ, ಮುದ್ದೆ ಮತ್ತು ಅನ್ನ ಮಾಡಿದ್ದೆ. ನನ್ನ ಮಗ ಎದ್ದೇಳೋ ಅಷ್ಟರೊಳಗಡೆ ಅಡುಗೆ ಮನೆ ಕೆಲಸ ಎಲ್ಲನೂ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಅವನು ಏನು ಮಾಡೋಕ್ಕೆ ಬಿಡಲ್ಲ. ಆಮೇಲೆ ಊಟ ಹಾಕಿ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟೆ. ಅವ್ರ ಜೊತೆನೇ ಕೂತ್ಕೊಂಡು ಅವನು ಏನೋ ಮಾತಾಡ್ತಾ ಇದ್ದ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಸಂಜೆ ಆಯಿತು. ಅವನ್ನ ಸಂಜೆ ಪಾರ್ಕಿಗೆ ಕರ್ಕೊಂಡೋದೆ. ಪಾರ್ಕಲ್ಲಿ ಸುಮ್ಮನೆ ನೋಡ್ತಾ ನಿಂತಿದ್ದ. ಆಮೇಲೆ ಬಾ ಆಟಾಡು ನೀನು ಅಂತ ಕರ್ಕೊಂಡೋಗಿ ಜೋಕಾಲಿ ಮೇಲೆ ಕೂರಿಸಿ ಸ್ವಲ್ಪ ಹೊತ್ತು ಹಂಗೆ ಆಟಾಡಿಸ್ತಾ ಇದ್ದೆ. ಬರೋದೇ ಇಲ್ಲ ಜೋಕಾಲಿ ಮೇಲೆ ಕೂತ್ಕೊಂಡ್ರೆ ಅವನು. ನಾನೇ ಫೋರ್ಸ್ ಮಾಡಿ ಕರ್ಕೊಬಂದೆ. ಮತ್ತು ಮನೆಗೆ ಬಂದು ಸಂಜೆ ಲೇಟ್ ಆಯಿತು ಅಂತ ಆಮೇಲೆ ಬಜ್ಜಿ ಮಾಡಿದ್ದೆ. ಬಜ್ಜಿ ಬೇಡ ಅಮ್ಮ ನನಗೆ ಅಂತ ಸೌತೆಕಾಯಿ ತಿಂತಾಯಿದ್ದ. ಇಷ್ಟ ಆಯಿತು ನನ್ನ ದಿನದ ಒಂದು ರೊಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ.